ದೇವರ ಮೆರವಣಿಗೆಯಲ್ಲೂ ನೋಡಿ ಅಸ್ಪೃಶ್ಯತೆಯ ಕರಿನೆರಳು ತಾಗಿದೆ. ಮೈಸೂರಿನ ಕೆಆರ್ ನಗರ ಈ ಮಾಚೇಳಿಯಲ್ಲಿ ಅಸ್ಪೃಶ್ಯತೆಯ ಜೀವಂತ ಇನ್ನುವರೆಗೂ ಕೂಡ ಮನೆ ಮಾಡಿರುವಂತದ್ದು. ದಲಿತರ ಕೇರಿಗೆ ಬಾರದಂತಹ ದೇವರ ಉತ್ಸವ ಮೂರ್ತಿ ಅಸ್ಪೃಶ್ಯತೆ ಆಚರಣೆ ಪ್ರಶ್ನೆ ಮಾಡಿದ್ದಕ್ಕೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮಹದೇಶ್ವರ ಜಾತಿ ಪ್ರಯುಕ್ತ ಉತ್ಸವ ಮೂರ್ತಿ ಮೆರವಣಿಗೆ ಆಗ್ತಾ ಇತ್ತು. ಸಂದರ್ಭದಲ್ಲಿ ದಲಿತರ ಕೇರಿಗೆ ದೇವರನ್ನ ತೆಗೆದುಕೊಂಡು ಹೋಗಿಲ್ಲ, ಯಾಕಂತಂದ್ರೆ ಅವರು ಅಸ್ಪೃಶ್ಯರು ಅಂತ ಹೇಳಿ, ಯಾಕೆ ನೀವು ಆಚರಣೆ ಮಾಡ್ತಾ ಇಲ್ಲ ಅಂತ ಹೇಳಿ ಅಲ್ಲಿರುವಂತಹ ಮಂದಿ ಏನ್ ಪ್ರಶ್ನೆ ಮಾಡಿದ್ರಲ್ಲ, ಅದಕ್ಕೆ ನಿಮ್ಮನ್ನ ಕೊಲೆ ಮಾಡ್ಬಿಡ್ತೀವಿ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕೊಲೆ ಬೆದರಿಕೆ ಹಾಕಿದ್ದಾರಂತೆ. ಊರೆಲ್ಲ ಸುತ್ತಾಡಿ ದಲಿತರ ಕೇರಿಗೆ ಮೆರವಣಿಗೆ ಹೋಗಿಲ್ಲ, ಹೀಗಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಅಲ್ಲಿರುವಂತಹ ಜನರು. ಮಹದೇಶ್ವರ ದೇಗುಲದಲ್ಲಿ ದಲಿತರ ಪೂಜೆಗೂ ಕೂಡ ಅವಕಾಶ ಇಲ್ಲ ಅಂತೆ, ಅವಕಾಶ ಮಾಡಿಕೊಡಲ್ಲ ಅಂತೆ, ದೇವರನ್ನ ಕೂಡ ಮುಟ್ಟುವಂತಿಲ್ಲ ಅಂತೆ, ದೇವಸ್ಥಾನಕ್ಕೂ ಎಂಟ್ರಿ ಇಲ್ಲ ಅಂತೆ. ಎಲ್ಲರ ಮನೆಗೂ ದೇವರು ಮೆರವಣಿಗೆ ನಡೀತಾ ಇದೆ. ಇಲ್ಲಿ ದುರದೃಷ್ಟಕರ ಸಂಗತಿ ಏನಂತಂದ್ರೆ, ಇಲ್ಲಿ ನಡೆಯುವಂತ ದಲಿತರಿಗೆ ಈ ರೀತಿ ನೆಲದಲ್ಲಿ ಮಡಿಕ ಪೂಜೆ ಮಾಡಲಾಗುತ್ತದೆ. ಒಂದು, ಈ ದೇವರು ಅವ್ರ ದೇವರು ಉತ್ಸವ ಮುಗಿದ ತಕ್ಷಣನೇ ದೇವ್ರು ಕರ್ಕೊಂಡು ತಗೊಬಿಟ್ಟವ್ರೆ, ದೇವ್ರಿಲ್ಲ ಏನಿಲ್ಲ, ಕೇಳಿದ್ರೆ ಇಲ್ಲಿ ನಾವ್ಯಾರು ಹೊಣೆ ಅಲ್ಲ ಅಂತ ಹೇಳ್ತಾರೆ. ಬಂದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡೋದು, ಕೊಲೆ ಬೆದರಿಕೆ ಹಾಕೋದು ಈ ತರ ನಡೀತಾವೆ. ಇಲ್ಲಿ ಕಾದ್ರೂ 2-3 ಗಂಟೆ 3-3:30 ಆದ್ರೂ ಮಧ್ಯಾಹ್ನದಿಂದ ಕಾಯ್ತಾ ಇದಾರೆ. ಇವ್ರಿಗೆ ಪೂಜೆ ಇಲ್ಲ ಏನಿಲ್ಲ, ಬಾಗ್ಲಾಕೊಂಡು ಹೋಗಿದ್ದಾರೆ. ಈ ಶತಮಾನದಲ್ಲಿ ಈ ತರ ನಡೀತಾ ಇರೋದು ತುಂಬಾ ದುಃಖಕರ ವಿಷಯ. ಇದು ಗ್ರಾಮದ ಸಮ್ಮುಖ ಯಜಮಾನರ ಸಮ್ಮುಖದಲ್ಲಿ ಗ್ರಾಮದಲ್ಲಿ ಹೋಗ್ಬೇಕು ಅಂತ ಮಾಡ್ತಿದ್ರು. ಅದರಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಅನುನ್ಯ ಇಷ್ಟು ವರ್ಷ ಅನುನ್ಯವಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಈ ವರ್ಷ ಅದೇನೋ ಗೊತ್ತಿಲ್ಲ, ಮಾತ್ರ ಪ್ರತಿಯೊಂದು ಮನೆಯಲ್ಲಿ 1,000 ರೂಪಾಯಿ ಹೊರಿ ಕೊಟ್ಟಿದ್ದು. ನಮ್ಮ ದಲಿತರು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನೋಡಿ, ಮಹದೇಶ್ವರ ಜಾತ್ರೆ ಇತ್ತು, ಅದರ ಪ್ರಯುಕ್ತವಾಗಿ ಉತ್ಸವ ಮೂರ್ತಿ ಮೆರವಣಿಗೆ ಇತ್ತು. ಆದ್ರೆ ಆ ಮೆರವಣಿಗೆ ಏನಿದೆ, ಆ ಉತ್ಸವ ಮೂರ್ತಿಯನ್ನ ದಲಿತರ ಊರಿಗೆ ಕೇರಿಗೆ ತೆಗೆದುಕೊಂಡು ಹೋಗಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿರುವಂತಹ ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅಂದ್ರೆ ಊರೆಲ್ಲ ಸುತ್ತಾಡ್ಬಿಟ್ಟು ಈ ದಲಿತರ ಕೆರೆಗೆ ತೆಗೆದುಕೊಂಡು ಹೋದ್ರೆ ಒಳ್ಳೇದಾಗತ್ತಾ ಅನ್ನುವಂತಹ ಲೆಕ್ಕಾಚಾರ ಅಲ್ಲಿನ ಜನತೆಯದ್ದು. ಇದರಿಂದಾಗಿ ದಲಿತ ಸಮುದಾಯದವರು ಈಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುಟ್ಟಸ್ವಾಮಿ, ನಾವು ಗಮನಿಸಿದ ಹಾಗೆ ದೇವರೇನು ಹೇಳಿರ್ತಾರ, ಇದೇ ಸಮುದಾಯದವರನ್ನ ಕರ್ಕೊಳ್ಳಿ ಮಾಡಿ ಆ ರೀತಿಯಾಗಿ ನೋಡಿ, ಇಲ್ಲಿ ಅಸ್ಪೃಶ್ಯತೆ ಆಚರಣೆ ಪ್ರಶ್ನೆ ಮಾಡಿದ್ದಕ್ಕೆ ಕೊಲೆ ಬೆದರಿಕೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಏನಿದು ಘಟನೆ? ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ. ಕೆಆರ್ ನಗರ ತಾಲೂಕು ಮಾಚಲಹಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಅಂತಾನೆ ಹೇಳ್ಬೋದು. ಸ್ವತಂತ್ರ ಬಂದು ಸುಮಾರು 75 ವರ್ಷಗಳು ಕಳೆದಿದ್ರು ಕೂಡ ನಾವು 21ನೇ ಶತಮಾನದಲ್ಲಿ ಜೀವನವನ್ನು ನಡೆಸ್ತಿರ್ತಕ್ಕಂತಹ ಸಂದರ್ಭದಲ್ಲೂ ಕೂಡ ಅಸ್ಪೃಶ್ಯತೆ ಆಚರಣೆ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಈ ಒಂದು ಗ್ರಾಮದಲ್ಲಿ ಏನು ಮಹದೇಶ್ವರ ಉತ್ಸವವನ್ನ ಆಚರಣೆ ಮಾಡೋದಕ್ಕೆ ಏನು ಹಬ್ಬದ ಆಚರಣೆ ಮಾಡಲಾಗಿತ್ತು. ಉತ್ಸವ ಮೂರ್ತಿಯನ್ನ ದಲಿತ ಕೇರಿಗಳಿಗೆ ಕರ್ಕೊಂಡು ಹೋಗೋದಕ್ಕೆ ಮೊದಲು ಸಭೆಯಲ್ಲಿ ಒಪ್ಕೊಳ್ಳಲಾಗಿತ್ತು. ಸಭೆ ಆದ ನಂತರ ಏನು ಹಬ್ಬ ಆಚರಣೆ ಉತ್ಸವ ಮೂರ್ತಿಯನ್ನ ಮೆರವಣಿಗೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ದಲಿತರ ಕೇರಿಗೆ ಪ್ರವೇಶವನ್ನ ಮಾಡದೆ ನಿಷೇಧವನ್ನ ಏರಿರ್ತಕ್ಕಂಥದ್ದು ಈ ಒಂದು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು ಹೇಳ್ತಾರೆ. ಪುಟ್ಟಸ್ವಾಮಿ, ನಾವು ಗಮನಿಸಿದಾಗೆ ಇಲ್ಲಿ ಪಾಪ ದಲಿತರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ನಾವು ಪೂಜೆಗೂ ಅವಕಾಶ ಕೊಡಲ್ಲ, ದೇವರನ್ನು ಮುಟ್ಟುವಂತಿಲ್ಲ, ಈ ರೀತಿಯಾಗಿ ಮಾಡಿಬಿಟ್ರೆ ಹೆಂಗೆ ಅಂತ ಹೇಳಿ ಅಲ್ಲಿರುವಂತಹ ಜನರು ಏನ್ ಹೇಳ್ತಿದ್ದಾರೆ ಅಂತ. ಖಂಡಿತವಾಗೂ ಕೂಡ ಏನು ಪ್ರತಿ ವರ್ಷವೂ ಕೂಡ ಈ ಒಂದು ಹಬ್ಬದ ಆಚರಣೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಪ್ರತಿ ಸಲನೂ ಕೂಡ ಇದೇ ರೀತಿ ಅಸ್ಪೃಶ್ಯ ಆಚರಣೆ ಮಾಡ್ಕೊಂಡೇ ಬರ್ತಾ ಇದ್ರು. ಆದ್ರೆ ಈ ಬಾರಿ ಏನು ಸಭೆಯನ್ನ ಕರೆದು ಸಭೆಯ ಮೂಲಕ ದಲಿತ ಕೇರಿಗಳಿಗೂ ಕೂಡ ಮಹದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಒಳಗಡೆ ತೆಗೆದುಕೊಂಡು ಬರಬೇಕು ಅನ್ನುವಂತಹ ಆದೇಶವನ್ನ ಮಾಡಿಕೊಂಡು ಚರ್ಚೆಯನ್ನ ಮಾಡಿ, ತದನಂತರವೂ ಕೂಡ ಈ ತರದ ಆಚರಣೆಗಳು ರಾಜ್ಯದಲ್ಲಿ ಅಥವಾ ಜಿಲ್ಲೆಗಳಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನ ಜರುಗಿಸ್ತಾರೆ, ಅಸ್ಪೃಶ್ಯ ಆಚರಣೆ ನಿಷೇಧ ಕಾಯ್ದೆಯನ್ನ ಯಾವ ರೀತಿ ಜಾರಿ ಮಾಡ್ತಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಬಂದಿರ್ತಕ್ಕಂತಹ ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಾವು ಈ ರೀತಿ ಅಸ್ಪೃಶ್ಯ ಆಚರಣೆ ಮಾಡ್ತಿರುವಂತಹ ಗ್ರಾಮದಲ್ಲಿ ನಾವು ಈ ತರ ಮಾಡ್ತಾರೆ ಅನ್ನುವಂತಹ ಉದ್ದೇಶದಿಂದನೇ ನಾವು ನಮ್ಮ ಫ್ರೆಂಡ್ಸ್ ಗಳಿಗೆ, ನಮ್ಮ ಹಿತೈಷಿಗಳಿಗೆ ಹಬ್ಬಕ್ಕೆ ಬನ್ನಿ ಅಂತ ಹೇಳುವಂತಹ ಏನು ಒಂದು ಆಚರಣೆಯನ್ನ ನಾವು ನಿಷೇಧನೆ ಮಾಡಿದ್ದೇವೆ.
ಸೊ ಹೀಗಿದ್ರು ಕೂಡ ಈ ತರದ ಆಚರಣೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮಗೆ ಮನುಷ್ಯನಾಗಿ ಜೀವಿಸೋದಕ್ಕೂ ಕೂಡ ಅವಕಾಶ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವಿಸ್ತವೆ ಅಂತಕ್ಕಂಥದ್ದು ಇಲ್ಲಿನ ಜನರ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಎಸ್ ಪುಟ್ಟಸ್ವಾಮಿ, ಈಗ ದೇವಸ್ಥಾನಕ್ಕೆ ಹೋಗ್ತಾರೆ ಬರ್ತಾರೆ ಅಂತಂದ್ರೆ ಕೈಕಾಲು ಮುರಿತೀನಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಏನಾದ್ರೂ ಅಧಿಕಾರಿಗಳು ಏನಾದ್ರೂ ಜಾಗಕ್ಕೆ ಬಂದ್ರ ಅವರನ್ನೇನಾದ್ರೂ ಸಮಾಧಾನ ಪಡಿಸುವಂತಹ ಕೆಲಸ ಆಗ್ತಾ ಇದೆನಾ ಹೆಂಗೆ? ಖಂಡಿತವಾಗೂ ಕೂಡ ಏನು ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡುಬರ್ತಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಪ್ರತಿಭಟನೆ ಕೂರಿದಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ಅಧಿಕಾರಿಗಳಾಗ್ಲಿ, ಜಿಲ್ಲಾಡಳಿತ ಆಗ್ಲಿ, ತಾಲೂಕು ಆಡಳಿತದಲ್ಲಿ ಇದ್ರ ಬಗ್ಗೆ ಗಮನವನ್ನ ವಹಿಸ್ತಾ ಇರ್ತಕ್ಕಂಥದ್ದು, ಜನ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡುಬರ್ತಿರ್ತಕ್ಕಂಥದ್ದು. ಸೊ ಏನು ಪ್ರವೇಶಕ್ಕೆ ನಿಷೇಧವನ್ನ ಏರಿರ್ತಕ್ಕಂತಹ ಸಂದರ್ಭದಲ್ಲಿ ಇದನ್ನ ಪ್ರಶ್ನೆ ಮಾಡಿದ್ದೆ ಆದ್ರೆ ನಿಮಗೆ ಕೊಲೆಯನ್ನ ಮಾಡ್ತೇವೆ, ನಿಮಗನ್ನ ಗಂಡಿಸ್ತೇವೆ, ನಿಮಗೆ ಕಾಲುಗಳು ಮತ್ತು ಕೈಗಳನ್ನು ಮುರಿಯುವಂತ ವ್ಯವಸ್ಥೆಗೆ ನಾವು ಹೋಗ್ಬೇಕಾಗ್ತದೆ ಅಂತಕ್ಕಂತಹ ಈ ಬೆದರಿಕೆಯನ್ನು ಒಡ್ಡಿರ್ತಕ್ಕಂಥದ್ದು. ಈ ಒಂದು ಹೇಳಿಕೆಯನ್ನ ಅಲ್ಲಿನ ಜನಸಾಮಾನ್ಯರೇ ದಲಿತ ಸಮುದಾಯದ ಜನಸಾಮಾನ್ಯರೇ ನೀಡ್ತಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆಗೆ ಇದು ಗಮನಕ್ಕೆ ಬಂದಿಲ್ವಾ, ಅಥವಾ ಸಮಾಜ ಕಲ್ಯಾಣ ಇಲಾಖೆಗೆ ಈ ಗಮನಕ್ಕೆ ಬಂದಿಲ್ವಾ, ಅಥವಾ ಜಿಲ್ಲಾಡಳಿತಕ್ಕೆ ಇದಕ್ಕೆ ಗಮನಕ್ಕೆ ಬಂದಿಲ್ವಾ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ಆ ವಿಚಾರವಾಗಿ ಇನ್ನೂ ಪ್ರಶ್ನಾರ್ಥಕವಾಗಿ ಉಳಿದಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ತಾಲೂಕು ಆಡಳಿತಕ್ಕೆ ಇಲ್ಲಿವರೆಗೂ ಕೂಡ ಇದು ಗಮನಕ್ಕೆ ಬರದೇ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ರೀತಿಯ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ತಾಲೂಕು ಆಡಳಿತವೇ ಕೂಡ ಇದಕ್ಕೆ ಸ್ಪೃಶ್ಯ ಆಚರಣೆಗೆ ಅವಕಾಶವನ್ನ ಮಾಡ್ಕೊಡ್ತಾ ಇದೆ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ಎಸ್ ಪುಟ್ಟಸ್ವಾಮಿ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಇನ್ನೂವರೆಗೂ ಕೂಡ ಈ ಅಸ್ಪೃಶ್ಯತೆ ಅನ್ನೋದು ಮರೆಮಾಚಿಲ್ಲ. ಇನ್ನೂವರೆಗೂ ಕೂಡ ಪದೇ ಪದೇ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದ್ರು. ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಈಗ ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗತ್ತೆ. ಯಾರು ಈ ರೀತಿಯಾಗಿ ಮಾಡಿದ್ದಾರೆ, ಯಾರು ತಪ್ಪಿತಸ್ಥರಿದ್ದಾರೆ, ಅವರ ವಿರುದ್ಧವಾಗಿ ಕಾನೂನು ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಲೇಬೇಕು. ನೋಡಿ, ದೇವರನ್ನ ಮುಟ್ಬೇಡಿ, ದೇವಸ್ಥಾನಕ್ಕೆ ಏನಾದ್ರೂ ಬಂದುಬಿಟ್ರೆ ನೀವು ಕೈಕಾಲು ಮುರಿತೀನಿ ಅಂತ ಹೇಳ್ತಾರಂತಂದ್ರೆ ಅವರ ಮನಸ್ಥಿತಿಗಳು ಹೇಗಿರಬೇಕು? ಇದೆಲ್ಲದ್ರ ಬಗ್ಗೆ ಕೂಡ ಅಧಿಕಾರಿಗಳು ಗಮನ ಹರಿಸಬೇಕಾಗತ್ತೆ. ಅವ್ರಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಬೇಕಾಗತ್ತೆ.